ನಮಸ್ತೆ ಎಲ್ಲರಿಗೂ. ಗೊರವನಹಳ್ಳಿಯ ಲಕ್ಷ್ಮಿ ಆ ಸ್ಥಳದಲ್ಲಿ ನೆಲೆಸಿದ್ದು ಯಾಕೆ? ಅದಕ್ಕೊಂದು ಸಣ್ಣ ಇತಿಹಾಸ ಇದೆ. ಅದನ್ನು ತಿಳಿದುಕೊಳ್ಳೋದಾದರೆ, ಈ ಗೊರವನಹಳ್ಳಿ ಬರ್ತಕ್ಕಂತಹದ್ದು ತುಮಕೂರು ಜಿಲ್ಲೆಯಲ್ಲಿ. ಪ್ರತಿದಿನ ಸಾವಿರಾರು ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ, ಆ ದೇವಿಯ ಆಶೀರ್ವಾದವನ್ನು ಪಡಿತಾರೆ. ಹೀಗಿದ್ದಲ್ಲಿ 600-800 ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾರೆ. ಅವರ ಹೆಸರು ತಿಮ್ಮಪ್ಪ ಅಂತ ಹೇಳಿ. ಅವರಿಗೆ ಒಂದು ದಿನ ತಾಯಿ ಲಕ್ಷ್ಮಿ ನುಡಿದಂತೆ ಅವರಿಗೆ ಒಂದು ಕನಸು ಬರುತ್ತೆ. ನಾನು ಕಮಲದ ರೂಪದಲ್ಲಿ ನಿನ್ನ ಸ್ಥಳದ ಪಕ್ಕದಲ್ಲೇ ಇದ್ದೇನೆ, ನನ್ನನ್ನು ಕರೆದುಕೊಂಡು ಹೋಗಿ ಪೂಜಿಸೋ, ನಾನು ಅಲ್ಲಿಯೇ ನೆಲೆಸುತ್ತೇನೆ ಅಂತೇಳಿ ಹೇಳಿದ ರೀತಿಯಲ್ಲಿ ಅವರು ಗೊಂದಲಕ್ಕೀಡಾಗ್ತಾರೆ. ಪರೀಕ್ಷೆಯನ್ನು ಮಾಡಿ ನೋಡ್ತಾರೆ. ಅದೇ ರೀತಿ ಕಮಲದ ಹೂವುಗಳು ಇರುವಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಶಿಲೆ ಪ್ರತ್ಯಕ್ಷವಾಗುತ್ತೆ. ಅದನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಲಿಕ್ಕೆ ಅವರ ಮನೆಗೆ ತಗೊಂಡು ಹೋಗ್ತಾರೆ. ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದಿನಿಂದ ಅವರ ಜೀವನದಲ್ಲಿ ಬದಲಾವಣೆಗಳು ಗೋಚರಿಸ್ತವೆ. ಅದನ್ನು ಕಂಡಂತಹ ಊರಿನ ಇತರರೂ ಕೂಡ ಆ ದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಲವಾರು ವರ್ಷಗಳವರೆಗೆ ಅವರ ಮನೆಯವರೇ ಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಾರೆ. ಸ್ವಲ್ಪ ವರ್ಷಗಳ ನಂತರದಲ್ಲಿ ದೇವರಿಗಾಗಿಯೇ ಪ್ರತ್ಯೇಕವಾದಂಥ ಮಂದಿರವನ್ನು ಕಟ್ಟಲಾಗುತ್ತೆ. ಅದೇ ಗೊರವನಹಳ್ಳಿಯಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನ. ಎಲ್ಲರ ಮನದಲ್ಲೂ ದೇವಿಯ ಮೇಲೆ ಇರ್ತಕ್ಕಂಥ ಭಾವನೆ ಒಂದೇ. ಬರಿಗೈಯಲ್ಲಿ ಹೋದವರನ್ನು ಕೈ ತುಂಬಿಸಿ ಕಳಿಸುವಂಥ ಶಕ್ತಿ ಈಕೆಗೆ ಇದೆ. ಜೊತೆಗೆ ನಮ್ಮೆಲ್ಲರ ಕಷ್ಟಗಳನ್ನು ಕೂಡ ನೆರವೇರಿಸುತ್ತಾ ಬಂದಿದ್ದಾರೆ. ಹೀಗಾಗಿ ಈ ದೇವಿ ನಮ್ಮೊಡನೆಯೇ ಇದ್ದಾರೆ ಎಂದು ಆ ಗ್ರಾಮಸ್ಥರು ಎಲ್ಲರೂ ನಂಬಿಕೆಯನ್ನು ಇಟ್ಟಿರುವಂತಹದ್ದು. ಹೀಗಾಗಿ ಈ ಸ್ಥಳ ತುಂಬ ಪ್ರಸಿದ್ಧವಾಗಿದೆ. ಪ್ರತಿ ಮಂಗಳವಾರ ಶುಕ್ರವಾರದಂದು ವಿಶೇಷ ಪೂಜೆಗಳು ಏರ್ಪಡ್ತವೆ. ಆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ.